ಇನ್ನು ಭಾರತ ಅಷ್ಟೇ ಅಲ್ಲ, ಜಗತ್ತಿನ 130 ದೇಶಗಳ ಮೇಲೆ ಟ್ರಂಪ್ ಸುಂಕಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಅಮೆರಿಕ ಕೈಗಾರಿಕೋದ್ಯಮಕ್ಕೆ ಇದು ಪುನರ್ಜನ್ಮ ಅಂತ ಹೇಳಿದ್ದಾರೆ. 50 ವರ್ಷದಿಂದ ನಮ್ಮ ತೆರಿಗೆದಾರರನ್ನ ದೋಚಿದ್ರಿ, ಇನ್ನು ಮುಂದೆ ಅದು ನಡೆಯಲ್ಲ, ನಮ್ಮ ಮೇಲೆ ಸುಂಕ ವಿಧಿಸುವ ದೇಶಗಳ ಮೇಲೆ ನಾವು ಕೂಡ ಸುಂಕ ವಿಧಿಸ್ತೀವಿ ಅಂತ ಹೇಳಿದ್ರು. ಇನ್ನು ಸುಂಕ ಘೋಷಣೆಯಿಂದ ಅಮೆರಿಕದಲ್ಲಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನೋದು ಅವರ ಉದ್ದೇಶ. ಅದಿರಬಹುದು. ಆದರೆ ಬಹುಜನರು ಹೇಳುತ್ತಿರುವುದು ಅಮೆರಿಕದಲ್ಲಿ ಉತ್ಪನ್ನಗಳ ಬೆಲೆ ಈಗ ಹೆಚ್ಚಾಗತ್ತೆ ತಕ್ಕಳಿ ಅಂತ. ಕಾರಣ ಫೋರ್ಡ್, ಜನರಲ್ ಮೋಟರ್ಸ್, ಬಿಗ್ಗೆಸ್ಟ್ ಆಟೋ ಮ್ಯಾನುಫ್ಯಾಕ್ಚರರ್ಸಲ್ಲಿ ಭಾಳ ಪಾರ್ಟ್ಗಳನ್ನು ಮತ್ತು ಕಾರ್ಗಳನ್ನು ಮೆಕ್ಸಿಕೋಲ್ಲಿ ಮಾಡಿಬಿಟ್ಟು ಅಮೆರಿಕಕ್ಕೆ ತರೋರು. ಈಗ ಅಲ್ಲಿಂದ ಇಲ್ಲಿಗೆ ತಂದರೆ 25% ಸುಂಕ ಕಟ್ಟಬೇಕು. ಅದಕ್ಕೀಗ ಆ ದುಡ್ಡನ್ನು ಯಾವನು ಕೊಡಬೇಕು? ಆ ದೇಶದ ನಾಗರಿಕರೇ ಕೊಡಬೇಕು. ಏನೋ ಮಾಡಕ್ಕೆ ಹೋಗಿ ಅವ್ರಿಗೆ ಹೊರೆ ಆಯ್ತಾ ಸರ್? ದ್ಯಾಟ್ ಇಸ್ ದ ಪ್ರಾಬ್ಲಮ್. ಈಗಿಲ್ಲಿ ಓಕೆ, ದಾಟ್ಸ್ ದಿ ಪ್ರಾಬ್ಲಮ್. ಅದು ದೀರ್ಘಕಾಲ ಉಳ್ಕೊಳ್ಳಲ್ವಾ ಸರ್? ಆದರೆ ಟ್ರಂಪ್ ಹೇಳೋದಂದ್ರೆ ಸ್ವಲ್ಪ ಸಹಿಸಿಕೊಳ್ಳೋಣ, ಇವ್ರನ್ನ ದಾರಿಗೆ ತರೋಣ ಅಂತ. ಓಕೆ, ಆ ಸಹಿಸಿಕೊಳ್ಳುವ ತ್ಯಾಗ ಮನೋಭಾವ ಅಮೆರಿಕನರಿಗೆ ಇದೆಯಾ ಗೊತ್ತಿಲ್ಲ. ಭಾರತದಲ್ಲಿ ಇದೆಯಾ? ಇಲ್ಲವೇ ಇಲ್ಲ. ಮರುಕ್ಷಣನೇ ಅದರ ರಿಯಾಕ್ಷನ್ ಅವೆಲ್ಲ ಬಿಟ್ಬಿಡು. ಅಲ್ಲಪ್ಪ, ಅಲ್ಲಿದು ಆ ಡೆವಲಪ್ಮೆಂಟ್ ಆಕ್ಟಿವಿಟಿ ಮಾಡೋಕ್ಕೆ ಕಾಸು ಕಡಿಮೆ ಆಗ್ತಿದೆ. ಎಲ್ಲ ಬಿಟ್ಬಿಡು, ನಮಗೆ ಬೇಡ ಸವಾಸ. ನೀ ಮಾಡ್ಕೊಂಡಿಲ್ವಾ? ಸುಮ್ಮನೆ ನಮಗೆ ಬರ್ಬೇಕಾ ತಳ್ಳಿಬಿಡು ನಮ್ಮ ಕಡೆಗೆ ಅಷ್ಟೇ. ಅದೆಲ್ಲ ಬಿಟ್ಬಿಡು. ಇದು ನಮ್ಮ ಮೆಂಟ್ಯಾಲಿಟಿ. ಅಲ್ಲಿ ಏನು ಮೆಂಟ್ಯಾಲಿಟಿ ಗೊತ್ತಿಲ್ಲ, ನೋಡಬೇಕು. ಹಾಗಾಗಿ ಅಲ್ಲಿ ಪ್ರಾಡಕ್ಟ್ಸು ಮತ್ತು ಪದಾರ್ಥಗಳ ಬೆಲೆ ಹೆಚ್ಚಾಗ್ಬಿಡುತ್ತೆ. ಆಗಬಹುದು ಅನ್ನೋದೇ ಎಲ್ಲರ ಲೆಕ್ಕಾಚಾರ. ದೀರ್ಘಕಾಲದಲ್ಲಿ ಏನಾರು ಆಗುತ್ತೋ ಬಿಡುತ್ತೋ, ಶಾರ್ಟ್ ಟರ್ಮಲ್ಲಂತೂ ಆಗಲೇಬೇಕು. ಎಸ್. ಇನ್ನು ಟ್ರಂಪ್ ಸುಂಕಾಸ್ತ್ರಕ್ಕೆ ಜಗತ್ತಿನ ವಿವಿಧ ದೇಶಗಳು ಸ್ಪಂದಿಸಿವೆ. ಟ್ರಂಪ್ ನಡೆಯನ್ನ ಚೀನಾ ವಿರೋಧಿಸಿದೆ. ಇದು ಏಕಪಕ್ಷೀಯ ನಡೆ, ಅಮೆರಿಕ ಇದನ್ನ ಹಿಂಪಡಿಬೇಕು, ಇಲ್ಲಾಂದ್ರೆ ಜಗತ್ತಿನ ಆರ್ಥಿಕಾಭಿವೃದ್ಧಿಗೆ ಕಂಟಕ ಎದುರಾಗುತ್ತೆ ಅಂತ ಎಚ್ಚರಿಸಿದೆ. ನಿಜವಾದ ಫ್ರೆಂಡ್ ಹೀಗೆ ಮಾಡಲ್ಲ ಅಂತ ಆಸ್ಟ್ರೇಲಿಯಾದ ಪ್ರಧಾನಿ ಆಂಥನಿ ಅಲ್ಬನೀಸ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದನ್ನೇ ಅಮೆರಿಕ, ಆಸ್ಟ್ರೇಲಿಯಾ, ಸಿಂಗಪುರದಲ್ಲ ಮಜಾ ಇದೆ. ಅವರು ಡಿಫಿಸಿಟ್ ಅಲ್ಲಿ ಇದ್ದಾರೆ. ಯಾರ ಕಡೆ? ಅವ್ರ ಕಡೆಗೆ ಇದ್ದಾರೆ ಪಾಪ. ಅಮೆರಿಕಕ್ಕೆ ಹೆಚ್ಚು ಲಾಭ ಇದೆ ಆಸ್ಟ್ರೇಲಿಯಾದಿಂದ. ಆಸ್ಟ್ರೇಲಿಯಾಗೆ ಲಾಭ ಅಲ್ಲ. ಭಾರತಕ್ಕಾದ್ರೆ ಭಾರತ ಲಾಭ ಮಾಡ್ಕೊತಿದೆ ಅಮೆರಿಕದಿಂದ ಅಂತ ಅನ್ಬೋದಿತ್ತು. ಅವ್ರದ್ದು ರಿವರ್ಸ್ ಇದೆ. ಆದರೂ ಅವರು 10% ಆಗಿ ಬಾರಿಸಿದ್ದಾರೆ. ತಗೊಳ್ಳಿರ್ಲಿ ಅಂತ ಇಟ್ಕ ನೀನು ಸುಮ್ಮನೆ ಅಂತ ಎಲ್ರಿಗೂ ಕೊಟ್ಟ. ಇವೆಲ್ಲ ಕರೆಕ್ಷನ್ಸ್ ಆಗಬಹುದು. ಕೆನಡಾ, ಮೆಕ್ಸಿಕೋ ಹೆಸರಿಲ್ಲ. ಈಗಾಗಲೇ ಅವ್ರಿಗೆ ಹಾಕಬೇಕಾದ ಕಡೆ ಇಟ್ಟಾಗಿದೆ ಬತ್ತಿಯವರು. ಸ್ಟೀಲು, ಅಲ್ಯೂಮಿನಿಯಮ್ಮು ಇದರ ಮೇಲೆಲ್ಲ ಹಾಕಾಗಿದೆ. ಕೆನಡಾ ಮೇಲೆ ಲಂಬರ್ ಪ್ರಾಡಕ್ಟ್ಸ್ ಮೇಲೆ ಕೆಲವೆಲ್ಲ ಹಾಕಿದ್ದಾರೆ. ಈ ಕಡೆ ಮೆಕ್ಸಿಕೋಯಿಂದ ಕಾರ್ದು ಆಟೋಮೊಬೈಲ್ ಪಾರ್ಟ್ಸ್ ಮೇಲೆ ಟ್ಯಾರಿಫ್ ಹಾಕಾಯಿತು, ಜಾರಿಗೂ ಬಂದಾಗೋಯ್ತು ರಾತ್ರಿಯಿಂದ. ಈ ಪಟ್ಟಿಲಿ ಇಲ್ಲ ಅವ್ರದ್ದು ಹೆಸರು. ಕಾರಣ ಅಗ್ರಿಕಲ್ಚರ್ ಆ್ಯಂಡ್ ಕೆಲವು ಪದಾರ್ಥಗಳಲ್ಲಿ 2 ಕಡೆಯಿಂದ ಅಮೆರಿಕಕ್ಕೆ ಒಳಕ್ಕೆ ಬರೋದು. ಬಿಗ್ಗೆಸ್ಟ್ ಟ್ರೇಡ್ ಪಾರ್ಟ್ನರ್ಸ್ ಅವರಿಬ್ಬರು. ಹಾಗಾಗಿ ಅದ್ರ ಬೆಲೆ ಜಾಸ್ತಿ ಆಗ್ಬಿಡ್ಬೋದು ಅಂತ. ಅದೇ ನಮ್ದರಲ್ಲಾದಂಗೆ ಸೇಮ್ ಫಾರ್ಮಾ, ಔಷಧಿ. ಇನ್ನು ರಷ್ಯಾ, ಬೆಲೂರಸ್, ಉತ್ತರ ಕೊರಿಯಾ, ಕ್ಯೂಬಾ ಹೆಸರಿಲ್ಲ. ಅದರ ಮೇಲೆ ಸ್ಯಾಂಕ್ಷನ್ಸ್ ಇದೆ, ಹಂಗಾಗಿ ಅದು ಬೇಕಾಗಿಲ್ಲ ಹೆಸರುಗಳು. ಸೊ ತೊಂದರೆ ಇಲ್ಲ. ಸೊ ಈಗ ನೆಕ್ಸ್ಟ್ ಏನು? ಚೈನಾ 34%. ಓಕೆ, ಯಾರ್ದಾರು ಇಂಪಾರ್ಟೆಂಟ್ ಬೇಕಾ ನಿಮಗೆ ಇದರಲ್ಲಿ? ಚೈನಾ ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಇದೆಯಾ ಸರ್? ನಾವು ಇದನ್ನ ಕೇರೆ ಮಾಡಲ್ಲ ಅಂತ ಹೇಳ್ತಾರಲ್ಲ. ಕೇರೆ ಮಾಡಲ್ಲ ಅಂತ ಹೇಳಕ್ಕಾಗಲ್ಲ. ಓಕೆ, ಆದರೆ ಈ ಒಳ ಮಾರ್ಗಗಳಿಂದ ಅವ್ರುಗಳು ಕಂಡು ಹಿಡಿಬೇಕು. ಬೇರೆ ದಾರಿ ಇಲ್ಲ. ಅಲ್ಲಿ. ಫಾರ್ ಎಕ್ಸಾಂಪಲ್, ವಿಯೆಟ್ನಾಂಗೆ 46% ಬಿದ್ದಿದೆ. ವಿಯೆಟ್ನಾಮಲ್ಲಿ ಏನಾಗಿತ್ತು ಅಂದರೆ, ಇನ್ಕ್ಲೂಡಿಂಗ್ ಮೆಕ್ಸಿಕೋಲು ಅದೇ ಆಗಿರೋದು. ಭಾಳ ಚೈನೀಸ್ ಕಂಪನಿಗಳು ತಮ್ಮ ದುಡ್ಡನ್ನು ತೊಗೊಂಡೋಗಿ ವಿಯೆಟ್ನಾಮು ಮತ್ತು ಮೆಕ್ಸಿಕೋಲ್ ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಮಾಡ್ಕೊಂಡ್ರು. ಯಾಕಂದರೆ ಚೈನಾ ಅಂತ ನೀನು ಹೊಡೆಯೋದು, ವಿಯೆಟ್ನಾಮಲ್ಲಿ ಮಾಡಿಬಿಡೋದು. ಅಲ್ಲಿಂದನೂ ಸೇರಿಸಿ ಹೊಡೆದ್ರು ಈಗ ಅದಕ್ಕೇನೆ ಅವರು. ಹಾಗಾಗಿ ಚೈನಾ ಇಗ್ನೋರ್ ಮಾಡಿಬಿಡ್ತೀವಿ ಅನ್ನೋಕ್ಕಾಗಲ್ಲ. ಅರಗಿಸ್ಕೋಬೋದೇನೋ ಸ್ವಲ್ಪ ದಿನ. ಮತ್ತು ಚೈನಾ ಹೊಸ ಮಾರುಕಟ್ಟೆಗಳ ಕಡೆಗೆ ಹೋಗ್ತಾ ಇದೆ. ಭಾರತನೂ ಅದೇ ಮಾಡಬೇಕು. ಬೇರೆ ದಾರಿ ಇಲ್ಲ. ಮುಂದೊಂದು ದಿನ ಭಾರತ ನಾನು ದೊಡ್ಡ ದೇಶವಾಗಿ, ದೊಡ್ಡ ಶಕ್ತಿಶಾಲಿಯಾಗಿ ಹೊರಹೊಮ್ಮಬೇಕು ಅನ್ನೋದೇ ಆಸೆ ಆಗಿದ್ದರೆ ಒನ್ ಮಾರ್ಕೆಟ್ ಡಿಪೆಂಡೆನ್ಸಿ ಮೇಲೆ ವರ್ಕ್ ಮಾಡೋಕ್ಕಾಗಲ್ಲ. ಸೊ ವಿ ನೀಡ್ ಟು ರೀವರ್ಕ್ ಅವರ್ ಸ್ಟ್ರಾಟಜಿ. ನಮ್ಮ ತಂತ್ರಗಳನ್ನು ಯುರೋಪಿಯನ್ ಯೂನಿಯನ್ ಜೊತೆಯೂ, ಆಫ್ರಿಕಾ ಖಂಡದ ವ್ಯವಹಾರದ ವಿಚಾರದಲ್ಲೂ, ದಕ್ಷಿಣ ಅಮೆರಿಕಾ ಪ್ರಾಂತ್ಯದಲ್ಲೂ, ನಾಟ್ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಸೈಡಲ್ಲಿ ನಾವು ವಿ ಹ್ಯಾವ್ ಟು ರೀವರ್ಕ್ ಇಟ್. ಕೂತ್ಕೊಂಡು ನಾವು ಸುಮ್ಮನೆ ಉಡಾಪೆ ಹೊಡ್ಕೊಂಡಿದ್ರೆ ಆಗಲ್ಲ. ಎಸ್.